ಡಿಕೆ ಶಿವಕುಮಾರ್ ಇನ್ನೇನು ಕರ್ನಾಟಕದ ಸಿಎಂ ಆಗೋದು ಗ್ಯಾರಂಟಿ. ಈ ಹಾದಿಯಲ್ಲಿ ಡಿಕೆ ಅವರ ಗಾಂಧಿಗಿರಿಯ ಕತೆ ನೋಡೋಣ. ಇದು ನೀವೆಲ್ಲ ಮಾಡೋ ಗಾಂಧಿಗಿರಿ ಅಲ್ಲ, ಗಾಂಧಿ ಕುಟುಂಬದ ಮೇಲೆ ಡಿಕೆ ಇಟ್ಟಿರುವ ನಂಬಿಕೆ, ಪ್ರೀತಿ, ಗೌರವದ ಗಾಂಧಿಗಿರಿ. ಜೊತೆಗೆ ಡಿಕೆ ಅವರ ಈಗಿನ ಬೆಳವಣಿಗೆಯಲ್ಲಿ ಯಾರ್ಯಾರೆಲ್ಲ ಗುರುವಾಗಿ ನಿಂತಿದ್ದಾರೆ, ಅವರಿಗೆ ಹೇಗೆ ಗಾಂಧಿಗಿರಿ ಮಾಡಿದ್ದಾರೆ ಅನ್ನೋದೇ ಇವತ್ತಿನ ಗ್ಯಾರಂಟಿ ಸ್ಪೆಷಲ್ ಡಿಕೆ ಗಾಂಧಿಗಿರಿ ಸರ್ಕಾರ್. ನಾನು ರಾಮ್ ಬಡ್ಗೇರ್. ಅವರೇ ತುಂಬಾ ಸಲ ಹೇಳ್ಕೊಂಡಿರೋ ಹಾಗೆ ಡಿಕೆ ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ. ಒಮ್ಮೆ ನಂಬಿದ್ರೆ ಅದು ಶಾಶ್ವತ. ಅಂಥದ್ದೇ ಒಂದು ನಂಬಿಕೆ ಇಟ್ಟಿರೋದು ಗಾಂಧಿ ಕುಟುಂಬದ ಮೇಲೆ. ಸೋನಿಯಾ ಅವರನ್ನ ಡಿಕೆ ಕರೆಯೋದು ಮೇಡಮ್ ಅಂತಾನೆ, ಆದರೆ ಬಹಿರಂಗ ವೇದಿಕೆಗಳಲ್ಲಿ ಸೋನಿಯಾ ಅವರನ್ನ ಮದರ್ ಅಂತಾರೆ. ಪಕ್ಷದ ನಾಯಕಿಯೊಬ್ಬರಿಗೆ ತಾಯಿ ಅಂತ ಕರೆಯೋದು ಸುಮ್ಮನೆ ಅಲ್ಲ. ಸೋನಿಯಾಗೆ ಡಿಕೆ ಶಿವಕುಮಾರ್ ಅವರು ಒಬ್ಬ ಮಗನಂತೆಯೇ ನೋಡಿಕೊಂಡಿದ್ದಾರೆ. ಡಿಕೆಗೆ ಫಸ್ಟ್ ಟಿಕೆಟ್ ಕೊಟ್ಟಿದ್ದು ರಾಜೀವ್ ಗಾಂಧಿ. ಗಾಂಧಿ ಕುಟುಂಬದ ಜೊತೆ ಡಿಕೆ ಬಾಂಧವ್ಯ. Srimati Sonia Gandhi is here. I would like to thank her for giving me an opportunity. ಬಂಗಾರಪ್ಪ ಸಿಎಂ ಆಗೋಕು ಡಿಕೆ ಕಾರಣ. ಸ್ಪೆಷಲ್ ಬಾಂಡಿಂಗ್ ಸ್ಟೋರಿ. ಡಿಕೆ ಶಿವಕುಮಾರ್ ಅವರು ಗಾಂಧಿ ಕುಟುಂಬಕ್ಕೆ ಎಷ್ಟು ನಿಷ್ಠರು ಎಂಬುದು ಎಲ್ಲರಿಗೂ ಗೊತ್ತಿರೋ ವಿಷಯ. ಈಗಿನಿಂದ ಅಲ್ಲ, ಸೋನಿಯಾ ಗಾಂಧಿಯನ್ನು ಅವರು ತಾಯಿ ಎಂದೇ ಭಾವಿಸಿದವರು. ಬಹಿರಂಗ ವೇದಿಕೆಯಲ್ಲಿ ಸೋನಿಯಾ ಅವರನ್ನು ಅಮ್ಮ ಎಂದು ಕರೆದವರು. ಗಾಂಧಿಗಿರಿ ಎನ್ನುವುದಕ್ಕೆ ಇರುವ ಅರ್ಥ ಬೇರೆಯೇ ಇರಬಹುದು. ಎಲ್ಲರೂ ಹೇಳಿಕೊಳ್ಳೋ, ಕೆಲವರು ಅನುಸರಿಸೋ ಗಾಂಧಿಗಿರಿಯನ್ನು ಡಿಕೆ ಎಂದಿಗೂ ಫಾಲೋ ಮಾಡಿದವರಲ್ಲ. ಅವರ ರಾಜಕೀಯದ ಸ್ಟೈಲೇ ಬೇರೆ, ಡಿಕೆ ಶಿವಕುಮಾರ್ ಅವರ ಗಾಂಧಿಗಿರಿಯೇ ಬೇರೆ. ಏಕೆಂದರೆ ಡಿಕೆ ಶಿವಕುಮಾರ್ ಅವರಿಗೆ ಗಾಂಧಿ ಕುಟುಂಬದ ಬಗ್ಗೆ ಇರುವ ನಿಷ್ಠೆಯೇ ಅಂತದ್ದು. ಆ ನಿಷ್ಠೆಯೂ ಅಷ್ಟೇ ಸುಲಭವಾಗಿ ಬಂದಿದ್ದಲ್ಲ. ಡಿಕೆ ಶಿವಕುಮಾರ್ಗೆ ಮೊದಲ ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದೇ ರಾಜೀವ್ ಗಾಂಧಿ. ರಾಜೀವ್ ಗಾಂಧಿ ರಾಜಕೀಯಕ್ಕೆ ಬರದಿದ್ದ ದಿನಗಳಲ್ಲಿ ಡಿಕೆ ಪರಿಚಯ. ಗುಂಡ್ರಾಯರ್ ಚೀಫ್ ಮಿನಿಸ್ಟರ್ ರಾಜೀವ್ ಗಾಂಧಿ ಅವರು ಬಂದಾಗ ಆ ರಾಜೀವ್ ಗಾಂಧಿ ಅವರ ಪ್ರಿಪರೇಷನ್ ಇನ್ನ ಅವರು ಇದು ಪಾಲಿಟಿಕ್ಸ್ ಬಂದಿರಲಿಲ್ಲ. ಸಂಜಯ್ ಗಾಂಧಿ ತೀರ್ಕೊಂಡಿದ್ರು, ಪಾಲಿಟಿಕ್ಸ್ ಬರ್ಬೇಕಾಯ್ತು. ಆ ಪ್ರಿಪರೇಷನ್ ಇತ್ತು ಬಸವನಗುಡಿಲಿ ನಮ್ಮ ಯೂತ್ ಕಾಂಗ್ರೆಸ್ ಮೀಟಿಂಗ್. ಹೌದು, ರಾಜೀವ್ ಗಾಂಧಿ ಅವರ ರಾಜಕೀಯ ಪ್ರವೇಶಕ್ಕೆ ದೇಶದ ಹಲವು ಕಡೆ ವೇದಿಕೆ ಸಿದ್ಧವಾಗ್ತಾ ಇತ್ತು. ಆ ಸಿದ್ಧತೆಯಲ್ಲಿ ಡಿಕೆ ಅವರದ್ದು ದೊಡ್ಡ ಪಾತ್ರ ಇತ್ತು. ಆಗಿನ್ನೂ ಡಿಕೆ ಶಿವಕುಮಾರ್ ತೆಳ್ಳನೆಯ ಹುಡುಗ. 20ನೇ ವಯಸ್ಸಿನಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಯುವಕ ಡಿಕೆ ಶಿವಕುಮಾರ್. ಹೀಗೆ ಶುರುವಾಯಿತು ರಾಜೀವ್ ಗಾಂಧಿ ಜೊತೆಗಿನ ಬಾಂಧವ್ಯ. ವೀಕ್ಷಕರೇ, ರಾಜೀವ್ ಗಾಂಧಿ ಕಣ್ಣಿಗೆ ಬಿದ್ದಿದ್ದು ಕೂಡ ಸಂಘಟನಾ ಶಕ್ತಿಯಿಂದಲೇ ಎನ್ನುವುದು ವಿಶೇಷವಾಗಿದೆ. ಈಗ ಯಾವ ಶಕ್ತಿಯಿಂದ ರಾಜ್ಯದ ಸಿಎಂ ಗದ್ದಿಗೆ ಹತ್ತಿದ್ದಾರೋ ಅದೇ ರೀತಿ ರಾಜೀವ್ ಗಾಂಧಿಯ ಹೃದಯ ಗೆದ್ದಿದ್ದವರು ಡಿಕೆ ಶಿವಕುಮಾರ್. ಹಾಗೆ ಹೃದಯ ಗೆದ್ದ ಯುವಕನಿಗೆ ದೇವೇಗೌಡರ ಎದುರು ಸ್ಪರ್ಧೆ ಮಾಡುವ ದೊಡ್ಡ ಚಾಲೆಂಜ್ ನೀಡಿದ್ದರು ರಾಜೀವ್ ಗಾಂಧಿ. ಹೌದು, ಮೊದಲ ಎಲೆಕ್ಷನ್ ಸೋಲು, ಆನಂತರ ಅದೇ ಸಾತನೂರಿನಲ್ಲಿ ಗೆದ್ದರು. ಮುಂದೆ ಅದೇ ಕನಕಪುರವಾಯಿತು. ಡಿಕೆ ಶಿವಕುಮಾರ್ ಕೋಟೆಯೇ ಆಯಿತು. ಮೊದಲ ಹೆಜ್ಜೆಯಲ್ಲೇ ದಾಖಲೆ ಸೃಷ್ಟಿಯಾಯಿತು. ಅದು ಅತ್ಯಂತ ಕಿರಿಯ ಶಾಸಕ ಎಂಬ ದಾಖಲೆ. ರಾಜೀವ್ ಗಾಂಧಿಗೆ ಬಂಗಾರಪ್ಪನವರ ಹೆಸರು ಹೇಳಿದ್ದೇ ಡಿಕೆ. ಬಂಗಾರಪ್ಪನವರಿಂದಲೇ ಮೊದಲ ಬಾರಿಗೆ ಮಂತ್ರಿಯಾದರು. ಹೌದು, ಬಹುತೇಕರಿಗೆ ಬಂಗಾರಪ್ಪನವರು ಡಿಕೆ ಶಿವಕುಮಾರ್ ಅವರನ್ನು ಸಚಿವರನ್ನಾಗಿ ಮಾಡಿದ್ದು ಎಂದಷ್ಟೇ ಗೊತ್ತು. ಆದರೆ ಅದೇ ಬಂಗಾರಪ್ಪ ಸಿಎಂ ಆಗುವುದಕ್ಕೆ ಕಾರಣವಾದವರು ಡಿಕೆ ಶಿವಕುಮಾರ್ ಎಂಬುದು ಬಹುತೇಕರಿಗೆ ಗೊತ್ತಿಲ್ಲ. ಹೌದು, ರಾಜೀವ್ ಗಾಂಧಿ ಯಾರಿಗೂ ಹೇಳ್ಬೇಡಿ ಎಂದು ಎಚ್ಚರಿಕೆ ಕೊಟ್ಟಿದ್ದರಂತೆ. ಆದರೆ ಡಿಕೆ ಮನಸ್ಸು ಸುಮ್ಮನಿರಲಿಲ್ಲ. ತಾನು ಹೀಗೆ ಹೇಳಿದ್ದೇನೆ ಅನ್ನೋದನ್ನ ಬಂಗಾರಪ್ಪನವರಿಗೆ ಹೇಳಿಬಿಟ್ಟಿದ್ದರಂತೆ. ಬಂಗಾರಪ್ಪನವರು ಸಿಎಂ ಆಗಿದ್ದು ಹೀಗೆ. ಬಂಗಾರಪ್ಪ ತಮ್ಮ ಹೆಸರು ಹೇಳಿದ ಹುಡುಗನಿಗೆ ಕೊಟ್ಟ ಮಾತಿನಂತೆಯೇ ಅವರನ್ನು ಸಚಿವರನ್ನಾಗಿ ಮಾಡಿದ್ದೂ ಆಯಿತು. ರಾಜೀವ್ ಗಾಂಧಿ ಮತ್ತು ಬಂಗಾರಪ್ಪನವರ ಜೊತೆಗೆ ಇರುವ ಡಿಕೆ ಶಿವಕುಮಾರ್ ನಂಟು ಬಾಂಧವ್ಯ
ಈಗ ಬಂಗಾರಪ್ಪನವರ ಮಗ ಮಧು ಬಂಗಾರಪ್ಪ ಅವರನ್ನ ಕಾಂಗ್ರೆಸ್ಗೆ ಕರೆದು ತಂದವರು ಡಿಕೆ ಶಿವಕುಮಾರ್. ಮೊದಲ ಬಾರಿಗೆ ಗೆದ್ದ ಮಧು ಅವರನ್ನು ಸಚಿವರನ್ನಾಗಿ ಮಾಡಿದ್ದು ಶಿವಕುಮಾರ್. ಡಿಕೆ ಶಿವಕುಮಾರ್ ಪ್ರೀತಿಯನ್ನೇ ಆಗಲಿ ದ್ವೇಷವನ್ನೇ ಆಗಲಿ ಒಳಗೆ ಇಟ್ಟುಕೊಳ್ಳುವುದಿಲ್ಲ, ತಿರುಗಿ ಕೊಟ್ಟೇ ಕೊಡ್ತಾರೆ. ಪ್ರೀತಿ ಸ್ನೇಹ ಇದ್ದರೆ ಋಣವಾಗಿ, ದ್ವೇಷ ಇಟ್ಟುಕೊಂಡಿದ್ದರೆ ರಾಜಕೀಯವಾಗಿ ಎದುರೇಟು ಕೊಡೋದು ಡಿಕೆ ಕ್ಯಾರೆಕ್ಟರ್. ಆನಂತರ ರಾಜೀವ್ ಗಾಂಧಿ ಹತ್ಯೆ ಆಗುತ್ತೆ, ಬಂಗಾರಪ್ಪನವರೇ ಪಕ್ಷ ಬಿಟ್ಟು ಹೋಗ್ತಾರೆ. ಆದರೆ ಬಂಗಾರಪ್ಪ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವಿನ ಬಾಂಧವ್ಯ ಗಟ್ಟಿಯಾಗೇ ಇರುತ್ತೆ. ಹಲವಾರು ಪಕ್ಷ ಸುತ್ತಿದ್ದ ಬಂಗಾರಪ್ಪ ಅವರನ್ನ ಮತ್ತೆ ಕಾಂಗ್ರೆಸ್ಗೆ ಕರೆತರೋದು ಕೂಡ ಡಿಕೆ ಶಿವಕುಮಾರ್. ರಾಜಕೀಯವಾಗಿ ಎದುರಾಳಿ ಆಗಿದ್ರು ಕೂಡ ಡಿಕೆ ಬಂಗಾರಪ್ಪನವರ ವಿರುದ್ಧ ಮಾತನಾಡಿದವರಲ್ಲ. ಆನಂತರ ಡಿಕೆಯ ಬಾಂಧವ್ಯ ಶುರುವಾಗಿದ್ದು ಎಸ್.ಎಂ. ಕೃಷ್ಣ ಅವರ ಜೊತೆ. ಎಸ್.ಎಂ. ಕೃಷ್ಣ ಡಿಕೆಯನ್ನ ಶಿಲೆಯನ್ನಾಗಿ ರೂಪಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಡಿಕೆಯನ್ನು ತಿದ್ದಿ ತೀಡಿದವರು ಎಸ್.ಎಂ. ಕೃಷ್ಣ. ಆರೈಕೆ ಈಗ ನಿಜವಾಗುತ್ತಿದೆ. ಡಿಕೆ ಕರ್ನಾಟಕದ ಸಿಎಂ ಆಗಲಿ ಎನ್ನುವುದು ಕೃಷ್ಣ ಅವರ ಅಭಿಲಾಷೆಯೂ ಆಗಿತ್ತು. ಕೃಷ್ಣ ಅವರೊಬ್ಬ ವಿಷನರಿ ಮ್ಯಾನ್ ಎನ್ನುವ ಡಿಕೆ ಶಿವಕುಮಾರ್ ಅವರೊಂದಿಗೆ ಕೆಲಸ ಮಾಡುತ್ತಲೇ ಪಳಗಿದ್ದರು. ಡಿಕೆ ಅವರ ಒರಟು ವ್ಯಕ್ತಿತ್ವ ಆಗಿದ್ದೇ ಕೃಷ್ಣ ಅವರಿಂದ. ಕೃಷ್ಣ ಅವರ ಅವಧಿಯಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ ಕೆಲಸ ಮಾಡಿದ್ದರಷ್ಟೇ ಅಲ್ಲ, ಅವರ ಅವಧಿಯಲ್ಲೇ ಡಿಗ್ರಿ ಮುಗಿಸಿ ಪದವೀಧರರೂ ಆದರು. ಪಿಯುಸಿ ಅಷ್ಟೇ ಮುಗಿಸಿದ್ದ ಡಿಕೆ ಶಿವಕುಮಾರ್ ಪದವೀಧರರಾಗಿದ್ದು ಸಚಿವರಾಗಿದ್ದಾಗ ಅದು ಎಸ್.ಎಂ. ಕೃಷ್ಣ ಅವರ ಅವಧಿಯಲ್ಲಿ. ಯಾರಿಗೆ ಸಹಾಯ ಮಾಡಕ್ಕಾಗದೆ ಹೋದ್ರು ತೊಂದರೆ ಅಂತೂ ಯಾರಿಗೂ ಮಾಡ್ತಾರೆ, ಯಾರ ಮನಸ್ಸು ನೋಯಿಸ್ತಿರ್ಲಿಲ್ಲ. ಎಲ್ಲರಿಗೂ ಒಂದಲ್ಲ ಒಂದ್ ರೀತಿ ಸಹಾಯ ಮಾಡಿದ್ದಾರೆ, ಯಾರಿಗೂ ತೊಂದರೆ ಕೊಡಬಾರ್ದು ಅಂತ. ಅವರು ಪ್ರತಿಯೊಂದು ಮಾತಿನಲ್ಲೂ ಕೂಡ ಒಂದು ಮೃದುವಾದಂತ ಮಾತು, ಪ್ರತಿಯೊಬ್ಬರನ್ನು ತಿದ್ದಿದ್ದಾರೆ. ನನ್ನ ಸಪೋರ್ಟ್ ಆಗಿ ಏನ್ ನಿಂತ್ಕೊಂಡಿದ್ದಾರೆ, ರಾಜಕೀಯದಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇದು ಕೃಷ್ಣ ಅವರ ಜೊತೆಗಿದ್ದ ಬಾಂಧವ್ಯದ ಕಥೆಯಾದ್ರೆ, ಸೋನಿಯಾ ಗಾಂಧಿ ಅವರೊಂದಿಗೆ ಇರುವ ಬಾಂಧವ್ಯವೇ ಬೇರೆ. ಎರಡು 2023ರ ಮೇ 13ನೇ ತಾರೀಕು ಭಾವುಕರಾಗಿದ್ದರು ಡಿಕೆ. ಇದು 2023ರ ಮೇ ತಿಂಗಳಲ್ಲಿ ಕರ್ನಾಟಕ ಚುನಾವಣೆ ಗೆದ್ದಾಗ ನೀಡಿದ್ದ ಹೇಳಿಕೆ. ಅವತ್ತು ಡಿಕೆ ಹತ್ತಿರಲಿಲ್ಲ, ಆದರೆ ಮಾತು ಅಳುವಂತೆಯೇ ಇತ್ತು. ಅದು ಧನ್ಯತೆಯಿಂದ ತುಂಬಿ ಬಂದ ಭಾವುಕತೆಯ ಹೇಳಿಕೆ. I assured Srimati Sonia Gandhi, Rahul Gandhi and Priyanka Gandhi that Mr. Mallikarjun Kharge that I will deliver Karnataka to their fold. I can't forget Srimati Sonia Gandhi coming to meet me in jail when all these BJP people put me under jail. So I rather chose to be in jail than having an office. That is the confidence what Gandhi family and the Congress party in the entire country restored on me. I thank all my leaders in the state, including Mr. Siddaramaiah. ಬಹುಶಃ ಈ ಮಾತಿನಲ್ಲೇ ಅವರು ಸೋನಿಯಾ ಗಾಂಧಿ ಅವರ ಬಗ್ಗೆ ಇಟ್ಕೊಂಡಿದ್ದ ನಂಬಿಕೆ, ಪ್ರೀತಿ, ಗೌರವ ಎಲ್ಲವನ್ನೂ ಹೇಳಿಬಿಡುತ್ತದೆ. ಅದಕ್ಕೂ ಒಂದು ಕಾರಣ ಇದೆ. ಸಂಕಷ್ಟ ಇದ್ದಾಗ ಮಿತ್ರರೇ ಶತ್ರುಗಳಾಗ್ತಾರೆ. ಆದರೆ ಡಿಕೆ ಶಿವಕುಮಾರ್ ಅವರು ಸಂಕಷ್ಟದಲ್ಲಿದ್ದಾಗ ಅವರಿಗೆ ಹೆಗಲು ಕೊಟ್ಟಿದ್ದವರು ಸೋನಿಯಾ ಗಾಂಧಿ. ಅದು ಬೇರೆಯವರಿಗೆ ಸುಲಭವಾಗಿ ಅರ್ಥವಾಗುವಂತ ಕಥೆ ಅಲ್ಲ. ಆ ಕಥೆ ಏನಂತ ನೋಡೋಣ ಬ್ರೇಕ್ನ ನಂತರ. 40 ವರ್ಷಗಳ ಪೊಲಿಟಿಕಲ್ ಲೈಫ್ ನಲ್ಲಿ ಡಿಕೆ ಫೇಸ್ ಮಾಡದೇ ಇರೋ ಟ್ರಬಲ್ ಯಾವ್ದಾದ್ರೂ ಇದೆಯಾ? ಗೆಲ್ಲದ ಟಾಸ್ಕ್ಗಳು ಇದೆಯಾ? ನೋಡ್ತಾ ಹೋದ್ರೆ ಡಿಕೆ ಜರ್ನಿಯಲ್ಲಿ ಎಲ್ಲವೂ ಇದೆ. ಒಂದೊಂದು ಟಾಸ್ಕ್ ಗೆದ್ದಾಗ ಒಂದೊಂದು ಪದವಿ ಕೊಡ್ತಾ ಹೋಗಿದೆ. ಡಿಕೆ ಅವರ ಈ ಗೆಲುವಿನಲ್ಲಿ ಕರ್ನಾಟಕದ ಜನತೆಯ ಪಾಲು ಎಷ್ಟಿದೆಯೋ ಅಷ್ಟೇ ದೊಡ್ಡ ಪಾಲು ಗಾಂಧಿ ಕುಟುಂಬದ್ದು ಇದೆ.
ರಾಜೀವ್ ಗಾಂಧಿಯವರ ನಂತರ ಡಿಕೆ ಶಿವಕುಮಾರ್ಗೆ ಬಲವಾಗಿ ನಿಂತವರು. ಹಾಗೆ ನೋಡಿದ್ರೆ ಡಿಕೆ ಕೂಡ ಅದೇ ರೀತಿ ನಿಂತಿದ್ದಾರೆ. ಸೋನಿಯಾ ಸಂಕಟಕ್ಕೆ ಹೆಗಲು ಕೊಟ್ಟಿದ್ದ ಡಿಕೆ ಸಂಕಷ್ಟದ ದಿನಗಳಲ್ಲಿ ಬೆನ್ನಿಗೆ ನಿಂತಿದ್ದ ಸೋನಿಯಾ ಗಾಂಧಿಯವರ ಸಂಕಷ್ಟದ ದಿನಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟಿದ್ದಾರೆ. ಡಿಕೆ ಅವರ ಪ್ರಕಾರ ಅವರು ಜೈಲಿಗೆ ಹೋಗೋಕೆ ಕಾರಣ ಅವರು ಮಾಡಿದ್ದಾರೆ ಎನ್ನಲಾದ ಅಕ್ರಮ ಅಲ್ಲ, ಅದು ಸೋನಿಯಾ ಗಾಂಧಿಯವರ ಜೊತೆಗೆ ಹೋಗಿದ್ದು. Today, Srimati Sonia Gandhi is here. I would like to thank her for giving me an opportunity to serve as the president of the Karnataka Pradesh. I was also a Taluk Youth Congress president. From then I am the state president. But one thing in the history of Indian politics, we all have been misused by the BJP, myself, Chidambaramji and all of the friends. We were put in their jail. The mother, Srimati Sonia Gandhi, came and visited us, gave us strength that we all are there. Congressmen, you don't need worry. You all have fought for the Congress party. I wholeheartedly thank on behalf of all the countrymen that the strength which she gave us cannot be forgotten by any one of us. That is, our loyalty lies with the Gandhi family. ಡಿಕೆ ಗಾಂಧಿ ಕುಟುಂಬದ ಬಾಂಧವ್ಯಕ್ಕಿದೆ ಇತಿಹಾಸ. ಬಹುಶಃ ಇದೇ ಕಾರಣಕ್ಕೆ ಇರಬೇಕು ಸೋನಿಯಾ ಆಗಲಿ, ರಾಹುಲ್ ಆಗಲಿ, ಪ್ರಿಯಾಂಕಾ ಅವರಾಗಲಿ ಡಿಕೆ ಪರ ಗಟ್ಟಿಯಾಗಿ ನಿಂತಿದ್ದು. ಡಿಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಅಷ್ಟೇ ಅಲ್ಲ, ಅದ್ಭುತ ಸಂಘಟನಾಕಾರ. ಅದನ್ನು ಸ್ವತಃ ಸಿದ್ದರಾಮಯ್ಯ ಕೂಡ ಒಪ್ಪಿಕೊಳ್ತಾರೆ. ಆದರೆ ಡಿಕೆ ಶಿವಕುಮಾರ್ಗೆ ಇರುವ ಸ್ಪೆಷಲ್ ಕ್ವಾಲಿಟಿ ಏನಂದ್ರೆ ಅದು ಗಾಂಧಿ ಕುಟುಂಬದ ಬಗ್ಗೆ ಇರುವ ನಿಷ್ಠೆ, ನಂಬಿಕೆ. ಡಿಕೆ ಶಿವಕುಮಾರ್ ಫುಲ್ ಸಕ್ಸಸ್ ಆಗಿಲ್ವಾ? ಯಾರು ಹೇಳಿದ್ದು ಆಗಂತ? ಇನ್ನೇನು ಡಿಕೆ ಶಿವಕುಮಾರ್ ಕರ್ನಾಟಕದ ಸಿಎಂ ಆಗ್ತಿದ್ದಾರೆ. ಇದನ್ನು ನಂಬೋಕೆ ಆಗಲ್ವಾ? ವೀಕ್ಷಕರೇ, ಡಿಕೆ ಪಾಲಿನ ಗುರು, ತಾಯಿ ಸಮಾನ ಎಲ್ಲವೂ ಆಗಿರುವ ಸೋನಿಯಾ ಗಾಂಧಿ ಅವರು ಇಟ್ಟಿದ್ದ ನಂಬಿಕೆಯನ್ನು ಉಳಿಸಿಕೊಂಡಿದ್ದಾರೆ. ಹೇಳಿದಂತೆ 2023ರಲ್ಲಿ ಕರ್ನಾಟಕವನ್ನ ಗೆಲ್ಲಿಸಿಕೊಟ್ಟಿದ್ದಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಮರೆತೇ ಹೋಗಿದ್ದ ಲೋಕಸಭೆಯಲ್ಲೂ ಗೆಲುವು ತೋರಿಸಿಕೊಟ್ಟಿದ್ದಾರೆ. ಡಿಕೆಗೆ ಅಧ್ಯಕ್ಷ ಪಟ್ಟ ಕೊಟ್ಟಿದ್ದು ಸೋನಿಯಾ ಗಾಂಧಿ, ಡಿಕೆಗೆ ಸಿಎಂ ಪಟ್ಟ ನೀಡಿದ್ದು ರಾಹುಲ್ ಗಾಂಧಿ. ನೋಡಿದ್ವಲ್ಲ, ಡಿಕೆ ಶಿವಕುಮಾರ್ಗೆ ಮೊದಲ ಅಸೆಂಬ್ಲಿ ಟಿಕೆಟ್ ನೀಡಿದ್ದು ರಾಜೀವ್ ಗಾಂಧಿ ಅವರಾದ್ರೆ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಅಧ್ಯಕ್ಷ ಸ್ಥಾನ ಕೊಟ್ಟವರು ಸೋನಿಯಾ ಗಾಂಧಿ. ಇದೀಗ ರಾಹುಲ್ ಗಾಂಧಿ ಡಿಕೆಗೆ ಸಿಎಂ ಪಟ್ಟವನ್ನೇ ಕೊಟ್ಟಿದ್ದಾರೆ. ಮೊದಲು ಮಂತ್ರಿ ಮಾಡಿದ್ದು ಎಸ್ ಬಂಗಾರಪ್ಪ, ಡಿಕೆಯನ್ನು ತಿದ್ದಿ ತೀಡಿದ್ದು ಎಸ್.ಎಂ. ಕೃಷ್ಣ, ಡಿಕೆಗೆ ಸಿಎಂ ಪಟ್ಟ ಬಿಟ್ಟು ಕೊಟ್ಟಿದ್ದು ಸಿದ್ದರಾಮಯ್ಯ. ಇದು ಡಿಕೆ ಜರ್ನಿ. ಈ ಜರ್ನಿಯಲ್ಲಿ ಡಿಕೆ ಶಿವಕುಮಾರ್ ಯಾರನ್ನೂ ಮರೆತಿಲ್ಲ. ಗಾಂಧಿ ಕುಟುಂಬದ ಬಗ್ಗೆ ಡಿಕೆ ಇಟ್ಟುಕೊಂಡಿರುವ ಇನ್ನೊಂದು ಗುರಿ ಏನು ಗೊತ್ತಾ? ಕ್ಕೆ ರಾಹುಲ್ ಗಾಂಧಿಯನ್ನು ಪ್ರಧಾನಿ ಮಾಡುವ ಗುರಿ. Rahul Gandhi will be the next Prime Minister of this country in 2029. You are telling me that Rahul Gandhi will be the Prime Minister of the country in 2029? It is not for me. The country needed a change. Country needed a change. ಹೌದು, ಆ ಗುರಿಯನ್ನು ಈಡೇರಿಸಿಬಿಟ್ರೆ ಡಿಕೆ ಗೆದ್ದಂತೆಯೇ ಲೆಕ್ಕ. ಬಂಗಾರಪ್ಪ ಅವರ ಮಗ ಮಧು ಬಂಗಾರಪ್ಪ ಸಚಿವರಾಗಿದ್ದಾರೆ.
ಎಸ್.ಎಂ. ಕೃಷ್ಣ ಅವರ ಕುಟುಂಬಕ್ಕೆ ಮಗಳು ಐಶ್ವರ್ಯ ಅವರನ್ನೇ ದಾರಿ ಎರೆದುಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ಅವರ ಕಷ್ಟದ ದಿನಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಬಡಿದಾಡಿದ್ದಾರೆ. ರಾಹುಲ್ ಗಾಂಧಿಗೆ ಭಾರತ್ ಜೋಡೋ ಯಾತ್ರೆಯಂತಹ ಐಡಿಯಾ ಕೊಟ್ಟು ರಾಷ್ಟ್ರೀಯ ನಾಯಕರನ್ನಾಗಿಸಿದ್ದಾರೆ. ಇಷ್ಟೆಲ್ಲ ಮಾಡಿಯೂ ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಿಯೇ ಉಳಿದು ಗಾಂಧಿಗಿರಿ ಮೆರೆಯುತ್ತಿದ್ದಾರೆ. ದಟ್ ಈಸ್ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಪಕ್ಷ ನಿಷ್ಠೆ, ಗಾಂಧಿ ಕುಟುಂಬದ ಮೇಲೆ ಇಟ್ಟಿರುವ ನಿಷ್ಠೆಗೆ ಈಗ ಪ್ರತಿಫಲ ಸಿಕ್ಕಿದೆ. ಶ್ರಮ ಮತ್ತು ಪ್ರಾರ್ಥನೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎಂಬ ನಂಬಿಕೆ ಮತ್ತೆ ಸಾಬೀತಾಗಿದೆ. ಇದಾಗಿತ್ತು ಇವತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.